ಪತಿ ಮುಖ್ಯಮಂತ್ರಿ ಆದಂಥವರು, ಜೊತೆಗೆ ಪ್ರಧಾನಿಯಾದಂಥವರು, ಅವರ ಮಗ ಮುಖ್ಯಮಂತ್ರಿ ಆದಂಥವರು, ಹಾಗೆ ಒಬ್ಬ ಮಗ ಸಚಿವರಾಗಿದ್ದಂಥವರು, ಅವರ ಮೊಮ್ಮಗ ಸಂಸದರಾಗಿದ್ದರು, ಅದಾದ ನಂತರ ಅವರ ಅಳಿಯ ಕೂಡ ಸಂಸದರು. ಇದೆಲ್ಲವೂ ಕೂಡ ಇದ್ದರೂ ಕೂಡ ಎಲ್ಲೂ ಆ ಹಮ್ಮು ಬೆಮ್ಮು ಅನ್ನುವಂಥದ್ದು ಇರಲಿಲ್ಲ ಚೆನ್ನಮ್ಮ ಅವರಿಗೆ. ಏನೇ ಇದ್ರೂ ಕೂಡ ಅದು ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾರೆ. ನನ್ನ ಕೆಲಸ ಏನಿದ್ರು ಕೂಡ ನಾನು ಮನೆ ನೋಡ್ಕೊಳ್ಳುವಂಥದ್ದು, ಮನೆ ಮಕ್ಕಳನ್ನು, ನನ್ನ ಪತಿಯನ್ನು ನೋಡ್ಕೊಂಡಿರಬೇಕು, ಅವ್ರ ಆರೋಗ್ಯ ನೋಡ್ಕೊಂಡು ಹೋಗಬೇಕು ಅನ್ನುವಂಥದ್ದನ್ನು ಮಾತ್ರ ಚೆನ್ನಮ್ಮ ಅವರು ಬಹುವಾಗಿ ನಂಬಿದ್ದಂಥದ್ದು. ಸೊ ಹಾಗಾಗಿ ಅದೇ ರೀತಿ ಬದುಕಿದಂತಹ ಚೆನ್ನಮ್ಮ ಅವರು ಇವತ್ತು ಚಿಕಿತ್ಸೆ ಫಲಿಸದೆ ಅವರು ಕೊನೆಯುಸಿರೆಳೆದಿದ್ದಾರೆ. ಇನ್ನೇನು ಬಹುಶಃ ಕೆಲವೇ ಹೊತ್ತಿನಲ್ಲಿ ಅವರ ಪಾರ್ಥಿವವನ್ನು ಶಿಫ್ಟ್ ಮಾಡಲಾಗುತ್ತೆ ಇಲ್ಲಿಂದ ಪದ್ಮನಾಭ ನಗರ. ಅದಾದ ನಂತರ ಬಹುಶಃ ನಾಳೆ ಹರದನಹಳ್ಳಿಯಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸೋದಕ್ಕೆ ಕುಟುಂಬ ಸದಸ್ಯರು ನಿರ್ಧರಿಸಿದ್ದಾರೆ. ನಾವು ಪ್ರತಿನಿಧಿ ಮಂಜುನಾಥ್ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಮಂಜುನಾಥ್, ನೀವಾಗಲೇ ಮಾತಾಡ್ತಾ ಇದ್ರಿ ವಿಶ್ವನಾಥ್ ಅವ್ರ ಜೊತೆಗೆ, ಹಾಗೆ ಅವರ ಸಂಬಂಧಿಕರ ಜೊತೆಗೆ ಕೂಡ. ಖಂಡಿತವಾಗ್ಲೂ ಈಗ ಬಹುಶಃ ನಾಳೆ ಅವರ ಒಂದು ಅಂತ್ಯಕ್ರಿಯೆ ನೆರವೇರುತ್ತೆ ಅನ್ನುವಂಥದ್ರ ಬಗ್ಗೆ ಹೇಳಲಾಗ್ತಾ ಇದೆ. ಬಹುಶಃ ಹಾಸನದಲ್ಲೇ ನೆರವೇರುತ್ತಾ, ಹರದನಹಳ್ಳಿಯಲ್ಲೇ ನೆರವೇರಿಸಬೇಕು ಅನ್ನುವಂಥದ್ರ ಬಗ್ಗೆ ಎಲ್ಲ ತಯಾರಿಗಳೇನಾದರೂ ಆಗ್ತಾ ಇದೆಯಾ? ಹೇಗಿದೆ ಈಗ ಅಲ್ಲಿ ಸದ್ಯದ್ದೊಂದು ಪರಿಸ್ಥಿತಿ? ಓವರ್ ಟು ಯು ಮಂಜುನಾಥ್. ರೆಹಮಾನ್ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಗಲಿಕೆ ಸಹಜವಾಗಿ ಅವರ ಇಡೀ ಕುಟುಂಬಕ್ಕೆ ಒಂದು ರೀತಿ ಆಘಾತವನ್ನು ತಂದಿದೆ. ಅವರ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟಾಗೆ ಈಗ ಬೆಂಗಳೂರಿನಲ್ಲೇ ಅವರ ಸಂಪೂರ್ಣ ಕುಟುಂಬದ ಎಲ್ಲ ಸದಸ್ಯರು ಕೂಡ ಅಲ್ಲೇ ಇದ್ದಾರೆ. ಅಂತಿಮವಾಗಿ ತೀರ್ಮಾನ ಆಗುತ್ತೆ. ಬಹುತೇಕ ಅವರ ಅಂತ್ಯ ಸಂಸ್ಕಾರ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿಯಲ್ಲೇ ಆಗುತ್ತೆ ಅಂತಕ್ಕಂಥದ್ದು ಬಹುತೇಕ ಖಾತ್ರಿ ಆಗ್ತಾ ಇದೆ. ಸೊ ಇಡೀ ಅವ್ರ ಕುಟುಂಬ ಯಾಕೋ ಸಂಪರ್ಕ ಸಾಧ್ಯವಾದಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಯಾವುದಕ್ಕೆ ಹೋದ್ರೂ ನಮ್ಮನ್ನು ಎಷ್ಟು ಚೆನ್ನಾಗಿ ಇದು ಮಾಡೋರು ಅಂದರೆ ಪ್ರೀತಿಯಿಂದ, ಅಂದರೆ ಅವರೇ ಬಂದು ನಮಗೆ ಬಡಿಸೋರು. ಮನೆಗೆ ಹೋದ್ರೆ ಅವರೇನೆ ಕೆಲಸದವ್ರು ಬಿಡಿಸ್ತಿರ್ಲಿಲ್ಲ, ಅವರೇ ಬಂದು ಬಡಿಸೋರು, ಅವರೇ ಇದು ಮಾಡೋರು. ನಮಗೆ ಮತ್ತೆ ಹಾಸನಕ್ಕೆ ಬಂದರೆ ಎಲ್ಲಿ ಬಂದ್ರೂ ನಾವು ಹೋಗಿ ಭೇಟಿಯಾಗಿ ಇದು ಮಾಡಿದ್ರೆ ನಮ್ಮ ಜೊತೆಲೇ ಇದ್ಕೊಂಡು ಕೈ ಹಿಡ್ಕೊಂಡು ಪಾಪನ ಹಿಂಗೆ ಹಿಡ್ಕೊಂಡೇ ಕೂತ್ಕೊಂಡು ಇದು ಮಾಡೋರು. ಅವರು ನಮಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅಂದರೆ, ಇವತ್ತು ನನಗೆ ಅವತ್ತಿನ ಕಾಲದಲ್ಲಿ ನನಗೆ ಕೆಲಸ ಕೊಡಿಸಿದ್ದು ಅವರೇನೆ ಕೊಡಿಸಿ ನಮ್ಮ ಜೀವನ ಇಷ್ಟು ರೂಪಿಸ್ಕೊಂಡು ನಾವು ಇವತ್ತು ಹಿಂಗಿದ್ದೀವಿ ಅಂದರೆ ಅವರ ಒಂದು ಆಶೀರ್ವಾದದಿಂದಲೇ ಇದ್ದೀವಿ. ಆ ಥರ ಅವರಿಂದ ನಮ್ಗೆ ಇವತ್ತು ಅವರು ಇದನ್ನು ನಮ್ಮ ತಡ್ಕೊಳಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ದುಃಖ ಆಗ್ತಾಯಿದೆ. ಅಂದರೆ ಒಂದು ರೀತಿ ನಿಮ್ಮ ಕುಟುಂಬದಲ್ಲಿ ಅವ್ರ ಹಿರಿಯರಾಗಿ ಒಂದು ತಾಯಿ ಸ್ಥಾನವನ್ನು ತುಂಬ್ತಾ ಇದ್ರು. ಎಲ್ಲಿ ಬಂದರೂ ತಾಯಿ ಥರನೇ ಟ್ರೀಟ್ ಮಾಡೋರು. ನಮ್ಮ ಊರುಗಳಲ್ಲಿ ಎಲ್ಲ ಅಣ್ಣ ತಮ್ಮದಿರ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳೋರು. ಎಲ್ಲರ ಜೊತೆ ಅಷ್ಟೇ ಚೆನ್ನಾಗಿ ಅವರು ಎಲ್ಲೇ ಫೋನ್ ಮಾಡಿದ್ರು ನಮ್ಮ ಅಣ್ಣನ ಮಗ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿದರು. ಅವರು CM ಆಗಿದ್ದ ಟೈಮಲ್ಲಿ ಮನೆಗೆ ಕರೆದು ನಮ್ಮ ತಂದೆ ತಾಯಿ ಇಬ್ಬರನ್ನು ಕರೆದು ಅಡುಗೆ ಮಾಡಿಸಿ ಊಟ ಮಾಡಿಸಿ, ನಾವು ಯಾವುದೋ ಮದುವೆಗೆ ಹೋಗಿದ್ವಿ, ಇವರ ತಮ್ಮನ ಮದುವೆಗೆ ಹೋಗಿದ್ವಿ. ನಾವು ತಮ್ಮನ ಮದುವೆಯಲ್ಲಿ ಊಟ ಮಾಡಲಿಲ್ಲ, ಮನೆಗೆ ಕರೆಸಿ ಮನೆಯಲ್ಲೇ ಊಟ ಮಾಡಿಸಿ ನಮ್ಮ ತಂದೆಗೆಲ್ಲ ಆಶೀರ್ವಾದ ಮಾಡಿ ಅಂತ ನಮ್ಮ ತಂದೆ ತಾಯಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ಮಾಡಿ ಅಂತ ಅವ್ರಿಗೆ ಬಟ್ಟೆ ಕೊಟ್ಟು, ನಮ್ಮ ತಾಯಿಗೆ ಸೀರೆ ಕೊಟ್ಟು. ಅಂದರೆ ಅವ್ರು ಎಷ್ಟು ಎತ್ತರಕ್ಕೆ ಇರಿದ್ರು ಕೂಡ ಕರುಳಬಳ್ಳಿ ಸಂಬಂಧವನ್ನು ಬಿಟ್ಟಿರಲಿಲ್ಲ. ಮುಖ್ಯಮಂತ್ರಿ ಆದಾಗಲೂ ನಮ್ಮನ್ನು ಮನೆಗೆ ಕರೆಸಿ ಅಷ್ಟೆಲ್ಲ ಇದು ಮಾಡಿದರು. ಹಂಗೆ ಯಾವುದೇ ಇದಕ್ಕೋದ್ರು ಅವ್ರು ಪ್ರಧಾನಮಂತ್ರಿ ಆದಾಗಲೂ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ಸ್ಕೊಂಡೆಲ್ಲ ಇದು ಮಾಡೋರು ಅಂದರೆ, ಅವ್ರು ಯಾವತ್ತೂ ಕರುಳುಬಳ್ಳಿ ಅವರು ಇದು ಮಾಡ್ಕೊಳ್ಳೇ ಇಲ್ಲ. ಅಷ್ಟು ಸಂಬಂಧ ಅಂದರೆ ನಾವು ಅಷ್ಟೇ ಪ್ರೀತಿಯಿಂದ ಕಾಣ್ಕೊಂಡಿದ್ರು ಮಾತ್ರ. ಅವ್ರು ಹೋಗಿರೋದು ನಮಗೆ ತಡೆಯಲಾರದು ದುಃಖ ಬಿಡಿ. ಹೌದಾದ್ರ ಜೀವನದಲ್ಲಿ ನಾವು ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ದುಃಖ ಆಗ್ತಾ ಇದೆ. ಅವರ ಮನೆಯ ಕೆಲವೊಂದು ಘಟನೆಗಳು ನೆನಪು ಮಾಡ್ಕೊಳ್ತಾರೆ. ಅವ್ರ ಮದುವೆ ಮತ್ತೊಂದು ನೆನಪು ಮಾಡ್ಕೊಳ್ತಾರೆ. ತಮ್ಗೆ ಏನು ನೆನಪಾಗುತ್ತೆ ಈ ಸಂದರ್ಭ? ಅವ್ರು ಮದುವೆ ಮಾಡಿದ್ದು ನಮ್ಮ ತಂದೆನೇ. ದೇವೇಗೌಡರು ನಮ್ಮ ತಂದೆ ಪರಿಚಯ. ಅವರು ಇಂಜಿನಿಯರಿಂಗ್ ಮಾಡಿದರು ಅಂತ, ನಮ್ಮ ಡಿಪ್ಲೊಮಾ ಇಂಜಿನಿಯರ್ ಮಾಡಿದರು. ನಮ್ಮ ತಂದೆ ಮನೆ ಮ್ಯಾನೇಜ್ಮೆಂಟ್ ನೋಡ್ಕೊತಿದ್ದಾರೆ ನಮ್ಮ ತಂದೆನೇ. ಇವ್ರ ಮನೆಯಲ್ಲಿ ತಂದೆ ತಾಯಿ ಸ್ವಲ್ಪ ಇದು ಮಾಡಿದ್ರು, ವಿರೋಧ ಮಾಡಿದ್ರು. ನಮ್ಮ ತಂದೆ ಹುಡುಗ ಇಂಜಿನಿಯರ್ ಓದಿದ್ದಾರೆ, ಅವು ಕೆಲಸ ತಗೊಳ್ತಾರೆ ಅಂತ ಹೇಳ್ಬಿಟ್ಟು ಇದು ಮಾಡಿದರು. ಆಮೇಲೆ ರೈಲ್ವೇನಲ್ಲಿ ಕೆಲಸ ಬಂತು ದೇವೇಗೌಡರಿಗೆ. ಅವ್ರು ಬಂದು ನಮ್ಮ ಭಾವ ನನಗೆ ರೈಲ್ವೇನಲ್ಲಿ ಕೆಲಸ ಬಂದಿದೆ, ನನಗೆ ಬೇಡ, ನಾನು ರಾಜಕೀಯ ಮಾಡಬೇಕು, ಕಾಂಟ್ರಾಕ್ಟ್ ಮಾಡಿ ರಾಜಕೀಯ ಮಾಡ್ತೀನಿ ಅಂತ ಆಸೆ ಇದೆ ಅಂತ ಅಂದ್ರಂತೆ. ಬಾವ ನಿಮ್ಮಿಷ್ಟ, ನೀವು ಹೆಂಗೆ ಮಾಡಬೇಕು ಅದು ಮಾಡ್ಕೊಳ್ಳಿ, ನೀವು ಕೆಲಸ ಬೇಡ ಅಂದರು ಬಿಡಿ ಅಂದ್ರಂತೆ. ನಮ್ಮ ತಂದೆ ಆಯಿತು ಹೋಗಿ ನಮಗೆ ಒಂಚೂರು ಸಪೋರ್ಟ್ ಮಾಡ್ತೀನಿ ಅಂದರೆ, ಏನು ಬೇಕಾ ನಾವು ಮಾಡ್ತೀನಿ ಬಿಡಿ ಕೊಡಿ ಅಂತ. ಅವ್ರ ಮನೆಯಲ್ಲೂ ದೊಡ್ಡ ಬಳಗ, ಗಂಡನ ಮನೆಯಲ್ಲೂ ಕೂಡ ದೊಡ್ಡ ಬಳಗ. ಹೇಗೆ ನಿಭಾಯಿಸ್ತಾ ಇದ್ರು ಎಲ್ಲವನ್ನು ಕೂಡ ಚೆನ್ನಮ್ಮನವರು ಫ್ಯಾಮಿಲಿ ಇದ್ರ ಬಗ್ಗೆ ಎಲ್ಲರನ್ನೂ ಅಷ್ಟೇ ಸರಿದೂಗಿಸ್ಕೊಂಡು ಹೋಗೋರು. ಅವ್ರು ಯಾರನ್ನೂ ಒಬ್ರಿಗೊಬ್ರಿಗೆ
ಹುಡುಗಿ ಜಗಳ ಆಡೋದಕ್ಕೆ ಅದಕ್ಕೆ ಇದಕ್ಕೆ ಬಿಡ್ತಿರ್ಲಿಲ್ಲ. ಯಾರು ಅವರು ಜಗಳ ಆಡ್ಕೊತಾವ್ರೆ ಅಂದರೆ ಕರೆದು ಬೈದು ಬುದ್ಧಿ ಹೇಳೋರು ಎಲ್ಲ ವಿಚಾರದಲ್ಲೂ. ಯಾರನ್ನೂ ಅಣ್ಣ ತಮ್ಮದಿರು ಅವರು ಇವರು, ಈಗ ನಾವು ಅಣ್ಣ ತಮ್ಮದಿರು ಅಲ್ಲಿ ಹಳ್ಳಿಗಳಲ್ಲಿ ಏನಾದ್ರು ಒಂಚೂರು ಏನೋ ಸಣ್ಣ ಪುಟ್ಟದಾದರೂ ಅವರೇ ಎಂಟ್ರಿ ಆಗಿ ಬೈದು ಸರಿ ಮಾಡೋರು. ಹಾಸನಕ್ಕೆ ಬಂದಾಗ ತವರಿಗೆ ಬರ್ತಕ್ಕಂಥದ್ದು ಇಲ್ಲಿಗೆ ಬರ್ತಕ್ಕಂಥದ್ದು ಒಡನಾಟ ಎಲ್ಲ ಹೇಗಿತ್ತು? ನಮ್ಮ ಮನೆಗೆ ನಮ್ಮ ತಾಯಿ ಹುಷಾರಿಲ್ಲ ಅಂತ ಮಲಗಿದ್ರು. ಆಗ ಬಂದು ಕಣ್ಣು ಆಪ್ರೇಷನ್ ಮಾಡಿದ್ವಿ. ಅವರು ಸಿ ಎಮ್ ಆಗಿದ್ದಾಗ ನಮ್ಮ ಮನೆಗೆ ಬಂದು ಅದಕ್ಕೆ ಮದುವೆ ನಮ್ಮ ಮನೆಗಳು ಮದುವೆಗೆ ಎಲ್ಲವಕ್ಕೂ ಬರೋರು. ಈಗ 2 ವರ್ಷದಿಂದ ಪಾಪ ಅವರು ಇದಾಗಿದ್ಮೇಲೆ ಬರೋದು ಬಿಟ್ಟರೆ ಹೊರತು ಮೊದಲು ಎಲ್ಲ ನಮ್ಮ ಅಣ್ಣ ತಮ್ಮದಿರುಗಳು ಮದುವೆಯಲ್ಲಿ ಎಲ್ಲರಲ್ಲೂ ಬರೋರು. ಈಗ